ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಕೆಮಿಕಲ್ ಕೈನೆಟಿಕ್ಸ್ ನೆಕ್ಸ್ಟ್ ಪಾರ್ಟನ್ನು ಡಿಸ್ಕಸ್ ಮಾಡೋಣಂತೆ. ಸೊ ನಿನ್ನೆವರೆಗೆ ಸಿನಾಪ್ಸಿಸ್ ಮತ್ತು 10 ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತು 11ನೇ ಕ್ವಶನ್ KCET 2019 ಕೇಳಿರುವಂಥ ಕ್ವಶನ್. ದ ಪ್ಲಾಟ್ ಆಫ್ ಟಿ ಹಾಫ್ ವರ್ಸಸ್ ಆರ್ ನಾಟ್. ನೋಡಿ, ಪ್ಲಾಟ್ ಆಫ್ ಟಿ ಹಾಫ್ ವರ್ಸಸ್ ಆರ್ ನಾಟ್ ಅಂದರೆ ಕಾನ್ಸಂಟ್ರೇಷನ್ ಫಾರ್ ಅ ರಿಯಾಕ್ಷನ್ ಇಸ್ ಅ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದು ಏನನ್ನು ಇಂಡಿಕೇಟ್ ಮಾಡ್ತದೆ? ಟಿ ಆಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತೇಳಿ, ಹೌದಾ? ಸೊ ಇಟ್ ಈಸ್ ಡೆಫಿನೆಟ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್, ಹೌದಾ? ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತಂದರೆ ಅದಕ್ಕೆ ತಕ್ಕನ ಹಾಗೆ ಯೂನಿಟ್ ಆಫ್ ದ ರೇಟ್ ಕಾನ್ಸ್ಟೆಂಟ್ ಏನಾಗ್ತದೆ? ಸೊ ಪರ್ ಸೆಕೆಂಡ್ ಇಸ್ ದ ಆನ್ಸರ್, ಹೌದಾ? ಸೊ ಈ ರೀತಿ ಕೊಟ್ಟಾಗ ಇಮಿಡಿಯೇಟಾಗಿ ಇದನ್ನು ನೆನ್ಪು ಮಾಡ್ಕೊಳ್ಬೇಕು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಸೊ ದ್ಯಾಟ್ ಫಸ್ಟ್ ಆರ್ಡರ್ ಅಂತ ಗೊತ್ತಾದ್ಮೇಲೆ ನಿಮ್ಮ ಆನ್ಸರ್ ಈಸಿಲಿ ಸಿಕ್ಬಿಡ್ತದೆ. ಎಸ್, ಗೋ ಟು ದ ನೆಕ್ಸ್ಟ್ ಕ್ವಶನ್. KCET 2019 ಕೇಳಿರುವಂಥ ಕ್ವಶನ್ನು ವಾಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಅಂತ ಇದೆ, ಹೌದಾ? ಸೊ ಇಲ್ಲಿ ವಿಚ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಅಂದಾಗ ರೇಟ್ ಕಾನ್ಸ್ಟೆಂಟ್ K is equal to ಅರ್ಹೇನಿಯಸ್ ಕಾನ್ಸ್ಟೆಂಟ್ A ಇಫ್ EA is equal to 0, ಡೆಫಿನೆಟ್ಲಿ ಇಟ್ ಇಸ್ ಕರೆಕ್ಟ್, ಹೌದಾ? ಯಾಕಂತಂದರೆ ಫಾರ್ಮುಲಾ ಏನಿದೆ? K is equal to A e to the power minus EA divided by RT. ಅರ್ಹೇನಿಯಸ್ ಇಕ್ವೇಷನಲ್ಲಿ ಇದೇನಾದರೂ 0 ಆದರೆ, ರೈಟ್, ಇದೇನಾದರೂ 0 ಆದರೆ ಸೊ ಟೋಟಲ್ ಇದು ಬಂದುಬಿಟ್ಟು 1 ಆಗ್ತದೆ ಆನ್ಸರು. E to the power minus EA by RT is equal to 1 ಬರ್ತದೆ. ಸೊ ದ್ಯಾಟ್ ರೇಟ್ ಕಾನ್ಸ್ಟೆಂಟ್ K is equal to ಅರ್ಹೇನಿಯಸ್ ಇಕ್ವೇಷನ್ ಆಯ್ತಾ ಇಲ್ಲಿ? ಸೊ ಹೆನ್ಸ್ ಇಟ್ ಇಸ್ ಕರೆಕ್ಟ್. ನೋಡಿ, E to the power minus EA by RT gives the fraction of reactant molecules that are activated at the given temperature. This statement is also correct. So E to the power minus EA by RT ಅಂತಂದರೆ fraction of molecules having energy greater than or equal to activation energy ಅಂತ ಕರಿತೀವಿ. ಇನ್ನು ಲ್ಯಾನ್ಕಿ ವರ್ಸಸ್ 1/T ಪ್ಲಾಟ್ ಇಸ್ ಅ ಸ್ಟ್ರೇಟ್ ಲೈನ್. ಬಹಳಷ್ಟು ಸರಿ ಏನಾಗ್ತದೆ, 4 ಸ್ಟೇಟ್ಮೆಂಟನ್ನು ಓದಿ ಡಿಸಿಷನ್ ತೊಗೊಳ್ಳಿ. ಸೊ ಯಾವುದೋ ಒಂದು ಸ್ಟೇಟ್ಮೆಂಟಿಗೆ ಸ್ಟ್ರಕ್ ಆಗಿಬಿಟ್ಟು ಅಲ್ಲಿ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಫಾರ್ ಎಕ್ಸಾಂಪಲ್ ಇದನ್ನು ನಮಗೆ ಗ್ರಾಫ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣಂತೆ. ಸೊ ಗೋ ಟು ದ ನೆಕ್ಸ್ಟ್ ಒನ್. ಪ್ರೆಸೆನ್ಸ್ ಆಫ್ ಕೆಟಾಲಿಸ್ಟ್ ವಿಲ್ ನಾಟ್ ಅಲ್ಟರ್ ದ ವ್ಯಾಲ್ಯೂ ಆಫ್ EA ಅಂತ ಇದೆ. ಸೊ ಆಲ್ವೇಸ್ ರಿಮೆಂಬರ್ ಕೆಟಾಲಿಸ್ಟ್ ಡಿಕ್ರೀಸಸ್ ಆಕ್ಟಿವೇಶನ್ ಎನರ್ಜಿ, ಹೌದಾ? ಡಿಕ್ರೀಸಸ್ ಆಕ್ಟಿವೇಶನ್ ಎನರ್ಜಿ, ಬಿಕಾಸ್ ಆಫ್ ದ್ಯಾಟ್ ಓನ್ಲಿ ಇಟ್ ವಿಲ್ ಇನ್ಕ್ರೀಸಸ್ ದ ರೇಟ್. So because of this, remember, presence of catalyst will alter the value of EA. Wrong statement is D. Next question ನೋಡಿ, KCET 2019 ಕೇಳಿರುವಂಥದ್ದು, ಹೌದಾ? ಸೊ 1 liter of 2m CH3COOH mixed with 1 liter of 3m CH3COOH to form an ester. Rate of the reaction with respect to the initial rate when each solution is diluted to equal volume ಅಂತ ಇದೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀವಿ ನೋಡಿ. ಸೊ ಇದರಲ್ಲಿ ರೇಟ್ ಈಸ್ ಈಕ್ವಲ್ ಟು ಫಾರ್ಮೇಷನ್ ಆಫ್ ಎಸ್ಟರ್ ಇಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಹೌದಾ? K ಇಂಟು CH3COOH ಇಂಟು ಸೊ C2H5OH ಇಂಟು C2H5OH. ಸೊ 1 ಇದೆ. ಈಗ ಏನು ಕೊಟ್ಟಿದ್ದಾರೆ? ಈಚ್ ಸೊಲ್ಯೂಷನ್ ಇಸ್ ಡೈಲ್ಯೂಟೆಡ್ ವಿತ್ ಅನ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ಅಂತ ಇದೆ. ಅಂದರೆ ವಾಲ್ಯೂಮ್ ಈಸ್ ಡಬಲ್ಡ್ ಅಂತ ಆಯಿತು. ವಾಲ್ಯೂಮ್ ಡಬಲ್ಡ್ ಮಾಡಿದರೆ ಕಾನ್ಸಂಟ್ರೇಷನ್ ರೆಡ್ಯೂಸ್ ಟು ಹಾಫ್, ಹೌದಾ? ಅಂದರೆ ಇದನ್ನು ಈ ರೀತಿ ಬರಿಬೋದಾ? K ಇಂಟು ಹಾಫ್ CH3COOH ಇಂಟು ಹಾಫ್ C2H5OH, ಹೌದಾ? ಸೊ ಹಾಫ್ ಇಂಟು ಹಾಫ್ ಅಂತ ಬಂದಾಗ ಸೊ ಇದನ್ನು ನಾನು ಈ ರೀತಿ ಬರಿಬೋದಾ? ಹಾಫ್ ಇಂಟು ಹಾಫ್, ಸೊ ದ್ಯಾಟ್ 1/4 ಟೈಮ್ಸ್ ದ ಇನಿಷಿಯಲ್ ರೇಟ್, ರೈಟ್? 1/4 ಟೈಮ್ಸ್ ಅಂತಂದ್ರೆ ಆನ್ಸರ್ ಏನು? 0.25. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಆಲ್ವೇಸ್ ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿರೋದೇನು? ವಾಲ್ಯೂಮನ್ನು ಡಬಲ್ ಮಾಡಿದಾಗ ಕಾನ್ಸಂಟ್ರೇಷನ್ ಹಾಫ್ ಆಗ್ತದೆ. ಸೊ ಅದು ಒಂದು ಪಾಯಿಂಟ್ ಗೊತ್ತಿದೆ ನಿಮಗೆ, ಆನ್ಸರ್ನ ಈಸಿಲಿಯಾಗಿ ಹೇಳೋದಕ್ಕೆ ಬರ್ತದೆ. ನೆಕ್ಸ್ಟ್ 2018 ಕೇಳಿರುವಂಥ ಕ್ವಶನ್ನು, ವೆನ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಈಸ್ ಡಬಲ್ಡ್, ರೈಟ್? ಸೊ ಅಂದರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ 2 ಅಂತ ಕೊಟ್ಟಿದ್ದಾರೆ. ನಾವೊಂದು ಫಾರ್ಮುಲಾ ಹೇಳಿದೆ, ನೆನಪಿದೆಯಾ? Z ಅಂತೇಳಿ, Z ಟು ದ ಪವರ್ n ಮಾಡಿ. ಸೊ n ಈಸ್ ಈಕ್ವಲ್ ಟು ಏನಂತ ಹೇಳಿದೆ? ಚೇಂಜ್ ಇನ್ ಟೆಂಪ್ರೇಚರ್ ಡಿವೈಡ್ ಬೈ 10. ಸೊ Z ಅಂತಂದ್ರೆ ಇಲ್ಲಿ 2 ಕೊಟ್ಟಿದ್ದಾರೆ ಟೆಂಪ್ರೇಚರ್ ಕೋಎಫಿಷಿಯಂಟ್. 30 ಡಿಗ್ರಿ ಟು 90 ಡಿಗ್ರಿ ಅಂದರೆ ಡಿಫ್ರೆನ್ಸ್ ಎಷ್ಟಾಯಿತು? 90 ಮೈನಸ್ 30 60 ಆಯಿತು, ಹೌದಾ? 60 ಡಿಫ್ರೆನ್ಸ್ ಡಿವೈಡ್ ಬೈ 10 ಮಾಡಿದರೆ 6 ಆಯಿತು, ರೈಟ್? ಸೊ 2 ಟು ದ ಪವರ್ 6 ಅಂತಂದರೆ ಆನ್ಸರ್ ಏನು ಬಂತು? 64 ಟೈಮ್ಸ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 64 ಟೈಮ್ಸ್. ಇದನ್ನು ಈ ರೀತಿಯೂ ಮಾಡ್ಬೋದು ನೋಡಿ. 30 ಡಿಗ್ರಿ ಟು 90 ಡಿಗ್ರಿ ಅಂತಂದರೆ 30 ಟು 40 ಆದಾಗ 2, 40 ಟು 50, 50 ಟು 60, 60 ಟು 70, 70 ಟು 80, 80 ಟು 90. ಇದನ್ನು ಹೇಗೆ ಬರೀತೀರಿ ನೀವು? 2 ಟು ದ ಪವರ್ 6 ಅಂತಲೇ ಬರೀತೀರಿ ಅಲ್ವಾ? ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ, 64 ಟೈಮ್ಸ್. ಸೊ ಭಾಳ ಸಿಂಪಲ್ ಇದೆ ಇದು ಕೂಡ ನೋಡಿ. ಸೊ ಮೊದಲನೇದಾಗಿ ಈ ರಿಯಾಕ್ಷನ್ಗೆ ರೇಟ್ ಎಕ್ಸ್ಪ್ರೆಷನ್ ಬರೆಯೋಣಂತೆ. ರೇಟ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರಿಟರ್ನ್ ಆಸ್ -1/2 d SO2 by dt, right?
ಸೊ ಮೈನಸ್ ಇಲ್ಲಿ 1 ಇದೆ, ಸೊ ನಥಿಂಗ್ ಈಸ್ ಗೋಯಿಂಗ್ ಟು ರಿಟರ್ನ್. ಸೊ DO2 ಡಿವೈಡೆಡ್ ಬೈ dt ಇಸ್ ಈಕ್ವಲ್ ಟು ಪ್ಲಸ್ 1/2 DSO3 ಡಿವೈಡೆಡ್ ಬೈ dt. ಇದು ರೇಟ್ ಎಕ್ಸ್ಪ್ರೆಷನ್. ಇದರಲ್ಲಿ ರೇಟ್ ಆಫ್ ಡಿಸಪಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ ಅಂತಂದರೆ, ಸೊ ರಿಮೆಂಬರ್ ರೇಟ್ ಆಫ್ ಡಿಸಪಿಯರೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ, ಸೊ ಇದನ್ನು ಕೊಟ್ಟಿದ್ದಾರೆ, ಇಟ್ ಈಸ್ ಗಿವನ್. ರಿಮೆಂಬರ್ ರೇಟ್ ಆಫ್ ಡಿಸಪಿಯರೆನ್ಸ್ ಅಂದರೆ 2 × 10⁻⁻⁴ ಕೊಟ್ಟಿದ್ದಾರೆ. ಈ ಕೇಳ್ತಾ ಇರೋದೇನು, ರೇಟ್ ಆಫ್ ಅಪಿಯರೆನ್ಸ್ ಆಫ್ SO3. ರೇಟ್ ಆಫ್ ಅಪಿಯರೆನ್ಸ್ ಆಫ್ SO3 ಅಂದರೆ ದೇ ಆರ್ ಆಸ್ಕಿಂಗ್ ದಿಸ್. ರಿಮೆಂಬರ್ ಇದು ಬೇಕು. ಇದನ್ನು ಇನ್ ಟರ್ಮ್ಸ್ ಆಫ್ ಇದನ್ನು ಬರೆದಾಗ ಏನಾಗ್ತದೆ ನೋಡಿ, DSO3 ಡಿವೈಡೆಡ್ ಬೈ dt ಈಸ್ ಈಕ್ವಲ್ ಟು ಈ 2 ಅನ್ನು ಈ ಕಡೆ ತೊಗೊಂಡು ಬರ್ತೀರಿ, ಹೌದಾ? ಯಾಕೆ ಹೇಳಿ, ಇದು ಬೇಡ, 1/2 ಬೇಡ. ರೇಟ್ ಆಫ್ ಅಪಿಯರೆನ್ಸ್ ಅಂತಂದರೆ ಓನ್ಲಿ DSO3 ಬೈ dt. 2 ಅನ್ನು ಈ ಕಡೆ ತೊಗೊಂಡು ಬಂದರೆ ಯು ಆರ್ ಗೋಯಿಂಗ್ ಟು ಎಡಿಟ್ ಆಸ್ 2 DO2 ಬೈ dt. ಅಂದರೆ ಆನ್ಸರ್ ಯಾವುದಾಗ್ತದೆ, 2 × 2 4 ಆಯ್ತು, ಹೌದಾ? 4 × 10⁻⁴. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ಅರ್ಥ ಆಯ್ತಾ ಹೇಳಿದ್ದು? 1/2 ಇದೆ, 2 ಅನ್ನು ಈ ಕಡೆ ತೊಗೊಂಡು ಬರ್ತೀರಿ, 2 × DO2 ಬೈ dt. DO2 ಬೈ dt is 2 × 10⁻⁴, hence 2 × 2 4. So answer for this question is B, remember. So like this we can solve this question. Next 2017 ಕೇಳಿರುವಂಥ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ಅರೇನಿಯಸ್ ಇಕ್ವೇಷನ್ ಅಂತ ಇದೆ. ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ. ದ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಅರೇನಿಯಸ್ ಇಕ್ವೇಷನ್ ಬರೆದ್ಬೇಡಂತೆ, K is equal to A into e to the power minus EA by RT. ಹೌದಾ? ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಇಲ್ಲಿ ನೋಡಿ, ಈ ಕೇಸಲ್ಲಿ ರೇಟ್ ಇರಲಿ, ರೇಟ್ ಕಾನ್ಸ್ಟೆಂಟ್ ಇರಲಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆ್ಯಂಡ್ ರೇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆಕ್ಟಿವೇಶನ್ ಎನರ್ಜಿ. ಆಕ್ಟಿವೇಶನ್ ಎನರ್ಜಿ ಕಡಿಮೆ ಇದ್ದಾಗಲೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ರೇಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಎ ಈಸ್ ಕರೆಕ್ಟ್. ನಾಟ್ ಓನ್ಲಿ ಎ, 2017ನಲ್ಲಿ ಈ ಕ್ವಶನ್ಗೆ 2 ಆನ್ಸರ್ ಕರೆಕ್ಟ್ ಇತ್ತು. ನೋಡಿ, 2 ಆನ್ಸರ್ ಕರೆಕ್ಟ್ ಇದೆಯಾ? ಇಲ್ಲ, ಸಾರಿ, 2 ಆನ್ಸರ್ ಕರೆಕ್ಟ್ ಇಲ್ಲ. ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಆಕ್ಟಿವೇಶನ್ ಎನರ್ಜಿ ಅಂತ ಇದೆ, ರಾಂಗ್ ಆಯಿತು. ರೇಟ್ ಕಾನ್ಸ್ಟೆಂಟ್ ಡಿಕ್ರೀಸಸ್ ಎಕ್ಸ್ಪೋನೆನ್ಷಿಯಲ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಇದೆ, ರಾಂಗ್. ರೇಟ್ ಕಾನ್ಸ್ಟೆಂಟ್ ಚೇಂಜಸ್ ವಿತ್ ಇನ್ಕ್ರೀಸ್ ಇನ್ ಆಕ್ಟಿವೇಶನ್ ಎನರ್ಜಿ ಅಂತ ಇದೆ, ಡಸ್ ನಾಟ್ ಚೇಂಜ್ ಅಂತ ಇದೆ, ಚೇಂಜ್ ಆಗ್ತದೆ. ಸೊ ಅದಕ್ಕೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ, ಒಂದೇ ಆನ್ಸರ್ ಕರೆಕ್ಟು. ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ರಿಮೆಂಬರ್ ದಟ್. ನೆಕ್ಸ್ಟ್ 2017 ಅನದರ್ ಕ್ವಶನ್, ಇಟ್ ಈಸ್ ಆಸ್ಕ್ಡ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ಸ್ಟೇಟ್ಮೆಂಟನ್ನು ಓದಿ. ರೇಟ್ ಲಾ ಫಾರ್ ಎನಿ ರಿಯಾಕ್ಷನ್ ಕೆನಾಟ್ ಬಿ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ ಅಂತ ಇದೆ. ರಿಮೆಂಬರ್ ಆಲ್ವೇಸ್, ರೇಟ್ ಲಾ ಈಸ್ ಆಲ್ವೇಸ್ ಎಕ್ಸ್ಪೆರಿಮೆಂಟಲಿ ಡೆಟರ್ಮೈನ್ಡ್. ರೇಟ್ ಲಾ ಅಂದರೆ ಡೆಫಿನಿಷನ್ನೇ ವಿಚ್ ಈಸ್ ಎಕ್ಸ್ಪೆರಿಮೆಂಟಲಿ ಡೆಟರ್ಮೈನ್ಡ್. ಅದಕ್ಕೆ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ ಓನ್ಲಿ. ಒಂದೊಮ್ಮೆ ಅದು ನಿಮ್ಗೆ ಗೊತ್ತಿಲ್ಲ, ಇದನ್ನು ನೋಡಿ, ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಆಫ್ ಫ್ರಾಕ್ಷನಲ್ ಆರ್ಡರ್ ಪಾಸಿಬಿಲಿಟಿ ಇದೆ, ಹೌದಾ? ಅಂದರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಬೈಮಾಲಿಕ್ಯುಲರ್ ರಿಯಾಕ್ಷನ್ ಇನ್ವಾಲ್ವ್ ಸೈಮಲ್ಟೇನಿಯಸ್ ಕೊಲಿಷನ್ ಬಿಟ್ವೀನ್ 2 ಸ್ಪೀಸೀಸ್, ಅದು ಕೂಡ ಕರೆಕ್ಟು. ಸೊ ಇದು ಕೂಡ ಸಿ ಆಯಿತು. ಮಾಲಿಕ್ಯುಲಾರಿಟಿ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಎಲಿಮೆಂಟರಿ ರಿಯಾಕ್ಷನ್. ಎಲಿಮೆಂಟರಿ ರಿಯಾಕ್ಷನ್ ಅಂತಂದರೆ ಸಿಂಗಲ್ ಸ್ಟೆಪ್ ರಿಯಾಕ್ಷನ್, ರಿಮೆಂಬರ್. ಸೊ ಇದು ಕೂಡ ಕರೆಕ್ಟ್ ಆಯಿತು. ಅಂದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ರಾಂಗ್ ಈಸ್ ಎ. ನೆಕ್ಸ್ಟ್ 2017 ಕೇಳಿರುವಂಥ ಅನದರ್ ಕ್ವಶನ್ ನೋಡಿ, ಇದು ಕೂಡ ಭಾಳ ಸಿಂಪಲ್ ಇರೋದು. ಮೊದಲು ಇದಕ್ಕೆ ರೇಟ್ ಎಕ್ಸ್ಪ್ರೆಷನ್ ಬರೆದ್ಬಿಡಿ. ರೇಟ್ ಈಸ್ ಈಕ್ವಲ್ ಟು, ಸೊ ಜನರಲಿ ಇದನ್ನು ಮೈನಸ್ ಅಂತ ತಗೋತೀವಿ. ಸಿ ನೋಡಿ, ಇಲ್ಲಿ ಏನಾದರೂ 2a ಇದ್ದಿದ್ರೆ ಇಲ್ಲಿ ನೀವು 1/2 ತಗೋತಿದ್ರಿ. 1/2ನೇ ಇದ್ದಿದ್ದಕ್ಕೆ ನಾನು 2 ಅಂತ ತಗೋಬೇಕಾ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 2a ಇದ್ದರೆ ಸ್ಟೈಷಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಈಸ್ ಇನ್ವರ್ಸ್ಡ್ ಅಂತ ಹೇಳ್ತೀವಿ. ಸೊ 1/2 ಅನ್ನು ಇನ್ವರ್ಸ್ ಮಾಡಿದರೆ ಏನು ಬಂತು ಆನ್ಸರ್? 2 ಬಂತ. ಸೊ 2 dA ಡಿವೈಡ್ ಬೈ dt ಈಸ್ ಈಕ್ವಲ್ ಟು ಪ್ಲಸ್ 1/2 dB ಡಿವೈಡ್ ಬೈ dt. ಕರೆಕ್ಟಾ? ಸೊ ಈಗ ಅವ್ರು ಏನು ಕೇಳಿದ್ದಾರೆ? ಡಿಸ್ಅಪಿಯರೆನ್ಸ್ ಆಫ್ ಎ ಅಂತ ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಅಪಿಯರೆನ್ಸ್ ಆಫ್ ಬಿ ಅಂತ ಕೇಳಿದ್ದಾರೆ. ಡಿಸ್ಅಪಿಯರೆನ್ಸ್ ಆಫ್ ಎ ಅಂತಂದರೆ ಓನ್ಲಿ dA ಡಿವೈಡ್ ಬೈ dt. dA ಬೈ dt ಈಸ್ ಈಕ್ವಲ್ ಟು dB ಬೈ dt. ಹೇಗೆ ರಿಲೇಟೆಡ್ ನೋಡಿ, ಈ 2 ಅನ್ನು ನಾನು ಈ ಕಡೆ ತೊಗೊಂಡು ಹೋಗ್ಬೇಕಾ? ಹೌದಾ? ಸೊ ಈ 2 ಅನ್ನು ಈ ಕಡೆ ತೊಗೊಂಡು ಹೋಗ್ಬೇಕು. ಈ 2 ಅನ್ನು ಈ ಕಡೆ ತೊಗೊಂಡು ಹೋದರೆ ಈ ದಿಸ್ 2 ನ್ಯೂಮರೇಟರ್ ಕಮ್ಸ್ ಟು ಡಿನಾಮಿನೇಟರ್, ಹೆನ್ಸ್ ಇಟ್ ವಿಲ್ ಬಿಕಮ್ 1/4. ಹೌದಾ? 1/4 dB ಬೈ dt. ಸೊ 1/4 ಅಂದರೆ ಮೈನಸ್ ಆಲ್ರೆಡಿ ಇದೆ. ಸೊ ಮೈನಸ್ ಆಲ್ರೆಡಿ ಇದೆ ನೋಡಿ, 1/4. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ಮೈನಸ್ dA ಬೈ dt ಅಂದರೆ ಮೈನಸ್ ಇಲ್ಲಿದೆ, 1/4 dB ಬೈ dt. ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ಈ ರೀತಿ ಇದನ್ನು ಸಾಲ್ವ್ ಮಾಡಬೇಕು. 2017 ಕೇಳಿರುವಂಥ ಕ್ವಶನು. ನೆಕ್ಸ್ಟು 2016 ಕೇಳಿರುವಂಥ ಕ್ವಶನ್ ನೋಡಿ, ಭಾಳ ಸಿಂಪಲ್ ಇದೆ, ಬಹಳ ಸಿಂಪಲ್ ಇದೆ. ಆಕ್ಟಿವೇಶನ್ ಎನರ್ಜಿ EA
ಆಫ್ ಕೆಮಿಕಲ್ ರಿಯಾಕ್ಷನ್ ಕ್ಯಾನ್ ಬಿ ಡೆಟರ್ಮೈನ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಡೆಟರ್ಮೈನಿಂಗ್ ದ ರೇಟ್ ಕಾನ್ಸ್ಟೆಂಟ್ ಎಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್, ಡೆಟರ್ಮೈನಿಂಗ್ ದ ರೇಟ್ ಕಾನ್ಸ್ಟೆಂಟ್ ಎಟ್ 2 ಡಿಫರೆಂಟ್ ಟೆಂಪರೇಚರ್. ಸೊ ಇಲ್ಲಿ ಆಕ್ಟಿವೇಶನ್ ಎನರ್ಜಿ ಫಾರ್ಮುಲಾವನ್ನು ಬರೆದ್ಬಿಡ್ತೀನಿ. ಸೊ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ನೆನಪಿದೆಯಾ? ಲಾಗ್ K2 by K1 is equal to EA divided by 2.303 R T2 minus T1 divided by T1 T2. ಸೊ ಈ ಫಾರ್ಮುಲಾದಲ್ಲಿ determining the rate constant K2 and K1 at 2 different temperature is the correct answer. So answer for this question is B. Remember that. ನೆಕ್ಸ್ಟ್ 2016 ಕೇಳಿರುವಂಥ ಕ್ವಶನ್ ನೋಡಿ, ಇದು ಕೂಡ ಭಾಳ ಸಿಂಪಲ್ ಇದೆ. ಒಂದು ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಿ, ಈ ಒಂದು ಕಾನ್ಸೆಪ್ಟ್ ಮೇಲೆ ಬಹಳ ಸಾರಿ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆ ಇದು ಬಹಳ ಇಂಪಾರ್ಟೆಂಟ್, ಹೌದಾ? ರೇಟ್ ಆಫ್ ರಿಯಾಕ್ಷನ್ ಅಂತ dV/dt is equal to ಅಂತ ಕೇಳಿದ್ದಾರೆ. ಸೊ ಈಗ ಇದಕ್ಕೆ ಮೊದಲು ರೇಟ್ ಎಕ್ಸ್ಪ್ರೆಷನನ್ನು ಬರೀರಿ. ರೇಟ್ ಇಸ್ ಈಕ್ವಲ್ ಟು 3 ಇರೋದಕ್ಕೆ ಐ ಕ್ಯಾನ್ ರೈಟ್ 1/3 ಮೈನಸ್ ಇದು, ಹೌದಾ? 1/3 dA/dt is equal to ಪ್ಲಸ್ 1/2 dB/dt. ಈಗ ಅವ್ರಿಗೆ ಏನು ಬೇಕಾಗಿದೆ? dB/dt ಬೇಕಾಗಿದೆ. dB/dt is equal to, ಹೌದಾ? ಸೊ dB/dt is equal to ಈ ಮೈನಸ್ ಅನ್ನು ಹಾಗೆ ಇಡಿ, ಮೈನಸ್ 1/3 ಹಾಗೆ ಇಡಿ. ಸೊ dA/dt ಆಯಿತು. ಆದರೆ ಇಲ್ಲಿ 2 ಇದೆಯಲ್ಲ, ದಿಸ್ 2 ವಿಲ್ ಗೋಸ್ ಟು ನ್ಯೂಮರೇಟರ್ ಆಫ್ ದಿಸ್, ಹೌದಾ? ಸೊ ಅಂದರೆ ಇಟ್ ವಿಲ್ ಬಿಕಮ್ 2/3 dA/dt. 2/3 dA/dt ಎಲ್ಲಿದೆ? ಸೊ 2/3 dA/dt ಮೈನಸ್, ಯಾಕಂದರೆ ಮೈನಸ್ ಬರಬೇಕು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ, ರೈಟ್? 2/3 dA/dt. ಭಾಳ ಸಿಂಪಲ್ ಇದೆ. ಕ್ವಶನ್ ಕ್ಯಾನ್ ಬಿ ಸಾಲ್ವ್ ಲೈಕ್ ದಿಸ್. 2016 ಕೇಳಿರುವಂಥ ಕ್ವಶನು. ನೆಕ್ಸ್ಟು 2016 ಕೇಳಿರುವಂಥ ಅನದರ್ ಕ್ವಶನ್ ನೋಡಿ. ಸೊ ಇದರಲ್ಲಿ ಫಾರ್ ಅ ಕೆಮಿಕಲ್ ರಿಯಾಕ್ಷನ್ MA ಗಿವ್ ರೈಸ್ ಟು XB ದ ರೇಟ್ ಲಾ ಈಸ್ ಗಿವನ್ ಆಸ್ ಲೈಕ್ ದಿಸ್. ಅಂದರೆ ಇದರಿಂದ ನಮಗೇನು ಗೊತ್ತಾಯ್ತು? ಇದು ಸೆಕೆಂಡ್ ಆರ್ಡರ್ ಅನ್ನೋದು ಗೊತ್ತಾಯಿತು, ಹೌದಾ? ನಾವು ಕಾನ್ಸಂಟ್ರೇಷನ್ ಆಫ್ A ಈಸ್ ಡಬಲ್ಡ್. ಸೊ ಸೆಕೆಂಡ್ ಆರ್ಡರ್ ಇರೋದಕ್ಕೆ R ಇಸ್ ಈಕ್ವಲ್ ಟು K ಇಂಟು A ಈಸ್ ಡಬಲ್ಡ್ ಅಂತಾರೆ. ಐ ವಿಲ್ ಟೇಕ್ 2A ಅಂತ ತಗೋತೀನಿ, ಹೌದಾ? ರಿಯಾಕ್ಷನ್ ರೇಟ್ ಅಂತ ಕೇಳ್ತಾರೆ, ಹೊಸ ರೇಟ್ R1 ಅಂತ ತೊಗೊಂಡ್ರೆ ಸೊ K ಹಾಗೆ ಇಡ್ತೀನಿ. ಇದರಿಂದ A ಹೊರಗೆ ತೆಗೀರಿ. 2 to the power 2 ಅಂತಂದರೆ ಇಂಟು 4 ಆಯಿತಾ? ಅಂದರೆ 4 ಟೈಮ್ಸ್ ರೇಟ್ ಇನ್ಕ್ರೀಸಸ್. ಅದನ್ನು ನಾವು ಕ್ವಾಡ್ರಪಲ್ಡ್ ಅಂತ ಕರಿತೀವಿ. ಕ್ವಾಡ್ರಪಲ್ಡ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್, ಗೊತ್ತಿರಲಿ, ಈ ವರ್ಷ ಕೇಳ್ಬೋದು. ಕ್ವಾಡ್ರಪಲ್ಡ್ ಅಂತ ಕರಿತೀವಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ನೆಕ್ಸ್ಟು KC 2016 ಕೇಳಿರುವಂಥ ಕ್ವಶನ್ ನೋಡಿ. ಸೊ 2016 ಕೇಳಿರುವಂಥ ಕ್ವಶನ್ನು, ಹಾಫ್ ಲೈಫ್ ಪೀರಿಯಡ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 60 ಮಿನಿಟ್ ಅಂತಂದರೆ T12 is equal to 60 minute ಅಂತ ಹೇಳ್ತಾರೆ. ವಾಟ್ ಪರ್ಸಂಟೇಜ್ ವಿಲ್ ಬಿ ಲೆಫ್ಟ್ ಓವರ್ ಆಫ್ಟರ್ 240 minutes? ಸೊ ನೋಡಿ, ವಾಟ್ ಪರ್ಸಂಟೇಜ್ ವಿಲ್ ಬಿ ಲೆಫ್ಟ್ ಓವರ್ ಆಫ್ಟರ್ 240 minute ಅಂತ ಕೇಳಿದ್ದಾರೆ. ಸೊ ಇದೊಂದು ಬಹಳ ಸಿಂಪಲ್ ಇರುವಂಥ ಕ್ವಶನ್, ಬಹಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಹಾಫ್ ಲೈಫ್ ಪೀರಿಯಡನ್ನು ಅವರು ಕೊಟ್ಟಿದ್ದಾರೆ ಅಂತಂದರೆ 60 minute. 240 ಅಂತಂದರೆ ಎಷ್ಟು ಹಾಫ್ ಲೈಫ್ ಇದೆ? 240 ಡಿವೈಡೆಡ್ ಬೈ, ಹೌದಾ, 60 ಅಂತ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಹಾಫ್ ಲೈಫ್ ಇದೆ, ಹೌದಾ? ಸೊ ಅದನ್ನು ನಾವು ಏನಂತ ತಿಳ್ಕೊಳ್ಳೋಣಂತೆ, ಇಲ್ಲಿ ನಮ್ಮ ಹತ್ರ 100 ಇತ್ತು ಫಸ್ಟ್ ಹಾಫ್ ಲೈಫ್, ರೈಟ್? ಸೊ ಫಸ್ಟ್ ಹಾಫ್ ಲೈಫ್ ಇದು 50 ಆಯಿತು. 50ಇಂದ 25 ಆಯಿತು ಸೆಕೆಂಡ್ ಹಾಫ್ ಲೈಫ್. 25ಇಂದ 12.5 ಆಯಿತು ಥರ್ಡ್ ಹಾಫ್ ಲೈಫ್. 12.5ಇಂದ 6.25 ಆಯಿತು, ರೈಟ್? ಫೋರ್ತ್ ಹಾಫ್ ಲೈಫ್. ನೋಡಿ, ಲೆಫ್ಟ್ ಓವರ್ 100 to 50 ಆದಾಗ ಫಸ್ಟ್ ಹಾಫ್ ಲೈಫ್ ಆಯಿತು. 25% ಕಂಪ್ಲೀಟ್ ಆದಾಗ ಸೆಕೆಂಡ್ ಆಯಿತು. ದೆನ್ ಥರ್ಡ್ ಹಾಫ್ ಲೈಫಲ್ಲಿ 12.5 ಬಂತು. ಫೋರ್ತ್ ಹಾಫ್ ಲೈಫಲ್ಲಿ 6.25 ಬಂತು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 6.25. ಲೆಫ್ಟ್ ಓವರ್ ಈಸ್ 6.25%. ರಿಮೆಂಬರ್, ಅಂದರೆ ಎಷ್ಟು ಪರ್ಸೆಂಟ್ ರಿಯಾಕ್ಷನ್ ಕಂಪ್ಲೀಟ್ ಆಯಿತು ಅಂತ ಅಂದರೆ 93.75% ರಿಯಾಕ್ಷನ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಉಳಿದಿರುವಂಥದ್ದು ಆಫ್ಟರ್ ಹಾಫ್ ಲೈಫ್ 6.25%. ಈ ರೀತಿ ಮಾಡಿದರೆ ನಿಮ್ಮ ಕ್ವಶನ್ ಈಸಿಲಿ ಸಾಲ್ವ್ ಆಗ್ತದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, 2015 ಕೇಳಿರುವಂಥದ್ದು, ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 10 minute, ಹೌದಾ? ಅಂದರೆ T12 is equal to 10 minutes ಕೊಟ್ಟಿದ್ದಾರೆ. ಇನ್ನು ಸ್ಟಾರ್ಟಿಂಗ್ ವಿತ್ ಇನಿಷಿಯಲ್ ಕಾನ್ಸಂಟ್ರೇಷನ್ 12 m. ಸೊ 12 m ಈಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್. ದ ರೇಟ್ ಆಫ್ಟರ್ 20 minutes ಅಂತ ಕೇಳಿದ್ದಾರೆ. ಅಂದರೆ 20 minutes ಅಂತಂದರೆ 2 T12 ಇದೆ, ಹೌದಾ? 2 T12 ಇದೆ ಇದರಲ್ಲಿ, ರೈಟ್? ಸೊ ಇಲ್ಲಿ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಒಂದು ಫಾರ್ಮುಲಾ ಇದೆ ನಮಗೆ. ರೇಟ್ ಇಸ್ ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ಟು ದ ಪವರ್ 1 ಬಿಕಾಸ್ ಇಟ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್.
ಸೊ ಈಗ ಕೆ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಕೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾಕಂದರೆ ಟಿ ಹಾಫ್ ಕೊಟ್ಟಿದ್ದಾರೆ ಅಂತಂದರೆ ಕೆ ಈಸ್ ಈಕ್ವಲ್ ಟು 0.693 ಡಿವೈಡ್ ಬೈ 10. ಆನ್ಸರ್ ಎಷ್ಟು ಬರ್ತದೆ? 0.0693. ಅಂದರೆ ಐ ಕ್ಯಾನ್ ರೈಟ್ ಆಸ್ 0693. ಕಾನ್ಸಂಟ್ರೇಷನ್ ಏನಾಗಾದರೆ ಆಫ್ಟರ್ 20 ಮಿನಿಟ್ಸ್ ಕಾನ್ಸಂಟ್ರೇಷನ್ ಎಷ್ಟು ಬರ್ತದೆ? ಸಿಂಪಲ್ ಇದೆ ನೋಡಿ, 10 ಮಿನಿಟ್ಸ್ ಒಂದು ಟಿ ಹಾಫ್, 2 ಟಿ ಹಾಫ್ ಅಂದರೆ 20 ಮಿನಿಟ್ಸ್. ಸೊ ದ್ಯಾಟ್ 12 ಟು ಒಂದು ಟಿ ಹಾಫಲ್ಲಿ 12 ಇರೋದು 6 ಆಯಿತು, ಎರಡನೇ ಟಿ ಹಾಫಲ್ಲಿ 6 ಇರೋದು 3 ಆಯಿತು. ಅಂದರೆ ಇಲ್ಲಿ ನಾನು ಆನ್ಸರ್ 3m ಅಂತ ಬರೀಬೋದಾ? ಬರೀಬಹುದು, ರೈಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿ. ನೋಡಿ ಬಹಳ ಸಿಂಪಲ್ ಇದೆ, ವಿದಿನ್ 1 ಮಿನಿಟ್ ದಿಸ್ ಕ್ವಶನ್ ಕ್ಯಾನ್ ಬಿ ಸಾಲ್ವ್. ಹಾಗೆ ಸಾಲ್ವ್ ಮಾಡಬೇಕು ಕೂಡ, ಹೌದಾ? ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟು 2015 ಕೇಳಿರುವಂಥ ಕ್ವಶನ್ ನೋಡಿ. ಇನ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ರೆಡ್ಯೂಸ್ ಟು 12.5% ಇನ್ ಎನ್ ಅವರ್ ವೆನ್ ವಾಸ್ ಇಟ್ ಹಾಫ್ ಕಂಪ್ಲೀಟೆಡ್ ಅಂತ ಇದೆ. ಭಾಳ ಸಿಂಪಲ್ಲು. ಇನ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ರೆಡ್ಯೂಸ್ ಟು 12.5%. ಸೊ ಇನ್ ಆನ್ ಅವರ್ ಅಂತಂದರೆ 60 ಮಿನಿಟಲ್ಲಿ ರಿಮೆಂಬರ್ 12.5% ಕಂಪ್ಲೀಟ್ ಆಗಿದೆ. ಸೊ 12.5%, 75% ಅಥವಾ 6.25 ಇವನ್ನೆಲ್ಲ ನೋಡಿದಾಗ ನಿಮಗೆ ಏನೋ ಒಂದು ಅರ್ಥ ಆಗಬೇಕು. 12.5% ಕಂಪ್ಲೀಟ್ ಆಗಿದೆ ಅಂತಂದರೆ ನೋಡಿ, 100 ಇರೋದು 50 ಆಗಿತ್ತು, 50 ಇರೋದು 25 ಆಗಿತ್ತು ಹಾಫ್ ಲೈಫು, ಫಸ್ಟ್ ಹಾಫ್ ಲೈಫ್, ಸೆಕೆಂಡ್ ಹಾಫ್ ಲೈಫ್. 25 ಇರೋದು 12.5% ಆಗಿತ್ತು ಯಾವಾಗ? ಥರ್ಡ್ ಹಾಫ್ ಲೈಫ್. ನೋಡಿ 100 ಇರೋದು ಫಸ್ಟ್ ಹಾಫ್ ಲೈಫಲ್ಲಿ 50 ಆಯಿತು, ಸೆಕೆಂಡ್ ಹಾಫ್ ಲೈಫಲ್ಲಿ 25 ಆಯಿತು, ಥರ್ಡ್ ಹಾಫ್ ಲೈಫಲ್ಲಿ 12.5 ಆಯಿತು. ಅಂದರೆ 12.5% ಆಗಿದೆ ಅಂತಂದರೆ 60 ಮಿನಿಟ್ ಈಸ್ ಇನ್ವಾಲ್ವಿಂಗ್ 3 ಹಾಫ್ ಲೈಫ್ಸ್. ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದೆ, ಹೌದಾ? ಈಚ್ ಹಾಫ್ ಲೈಫ್ ಸೇಮ್ ಇರ್ತದೆ, ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಅದಕ್ಕೆ 60 ಮಿನಿಟಲ್ಲಿ 3 ಹಾಫ್ ಲೈಫ್ ಇದೆ ಅಂತಂದರೆ, ಸೊ ಒಂದು ಹಾಫ್ ಲೈಫ್ ಅಂದರೆ ಎಷ್ಟಾಯಿತು? ಒಂದು ಹಾಫ್ ಲೈಫ್ ಅಂದರೆ 20 ಮಿನಿಟ್ಸ್ ಆಯಿತು. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ. ಸೊ 12.5% ಕಂಪ್ಲೀಟೆಡ್ ಅಂತಂದರೆ 1 ಅವರಲ್ಲಿ, ಸೊ ಟೋಟಲ್ ಆಗಿ 3 ಹಾಫ್ ಲೈಫ್ ಇನ್ವಾಲ್ವ್ ಆಗಿದೆ. 3 ಹಾಫ್ ಲೈಫ್ ಅಂದರೆ 60 ಮಿನಿಟಲ್ಲಿ ಒಂದು ಹಾಫ್ ಲೈಫ್ 20 ಮಿನಿಟ್ಸ್ ಆಯಿತು. ಸೊ ಅವ್ರೇನು ಕೇಳಿದ್ದಾರೆ? ವೆನ್ ವಾಸ್ ಇಟ್ ಹಾಫ್ ಕಂಪ್ಲೀಟೆಡ್? ಹಾಫ್ ಕಂಪ್ಲೀಟೆಡ್ 20 ಮಿನಿಟ್ಸ್, ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ, 20 ಮಿನಿಟ್ಸ್ ಇಸ್ ದ ಆನ್ಸರ್. ಭಾಳ ಸಿಂಪಲ್ ಇದೆ, ಹೌದಾ? ನೆಕ್ಸ್ಟು 2015 ಕೇಳಿರೋಂಥ ಕ್ವಶನು. ಸೊ ಇದನ್ನು ನೀವು ನೆನ್ಪು ಮಾಡಿಕೊಂಡ್ರೆ ಆಲ್ರೆಡಿ ಈ ಕ್ವಶನ್ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಇದನ್ನು ನಾನು ಎ ಅಂತ ತಗೋತೀನಿ, ಇದನ್ನು ನಾನು ಬಿ ಅಂತ ತಗೋತೀನಿ. ಸೊ ಐ ಕ್ಯಾನ್ ರೈಟ್ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಟು ದ ಪವರ್ 1 ಆ್ಯಂಡ್ ಬಿ ಟು ದ ಪವರ್ 1 ಬಿಕಾಸ್ ಇಟ್ ಈಸ್ ಫಾರ್ಮೇಷನ್ ಆಫ್ ಎಸ್ಟರ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ರೇಟ್ ಲಾ ವಿತ್ ರೆಸ್ಪೆಕ್ಟ್ ಟು ಇನಿಷಿಯಲ್ ರೇಟ್ ವೆನ್ ಈಚ್ ಸೊಲ್ಯೂಷನ್ ಇಸ್ ಡೈಲ್ಯೂಟೆಡ್ ವಿತ್ ಅನ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ಅಂತ ಇದೆ. ನೋಡಿ, ಐ ಥಿಂಕ್ ಫಸ್ಟ್ ಆರ್ ಸೆಕೆಂಡ್ ಕ್ವಶನ್ ಇನ್ ದ ಟುಡೇಸ್ ವಿಡಿಯೋ ಐ ಹ್ಯಾವ್ ಡಿಸ್ಕಸ್ಡ್. ದಟ್ ಈಸ್ ಈಕ್ವಲ್ ವಾಲ್ಯೂಮ್ ಡೈಲ್ಯೂಟೆಡ್ ಅಂತಂದರೆ ಕಾನ್ಸಂಟ್ರೇಷನ್ ರೆಡ್ಯೂಸ್ ಟು ಹಾಫ್, ಹೌದಾ? ಸೊ ಕಾನ್ಸಂಟ್ರೇಷನ್ ರೆಡ್ಯೂಸ್ ಟು ಹಾಫ್ ಅಂತಂದರೆ ಕೆ ಇಂಟು ಹಾಫ್ ಆಫ್ ಎ ಇಂಟು ಹಾಫ್ ಆಫ್ ಬಿ. ಅಂದರೆ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 1/2 ಇಂಟು 1/2. ಸೊ 1/4 ಅಂದರೆ 0.25, ರೈಟ್? ಸೊ 1/4 0.25. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 0.25. ಅದರಲ್ಲೂ ಕೂಡ ಇದೇ ಆನ್ಸರ್ ಬಂದಿತ್ತು, ರಿಪೀಟೆಡ್ಲಿ ಕೇಳಿದ್ದು. ಸೊ ಆನ್ಸರ್ ಇಸ್ 0.25. ನೆಕ್ಸ್ಟು 2014 ಕೇಳಿರೋಂಥ ಕ್ವಶನ್ನು. ಐ ಹೋಪ್ ದಿಸ್ ಈಸ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ, ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ, ರೈಟ್? ನೋಡಿ, ಇಲ್ಲಿ ಈ ಕ್ವಶನನ್ನು ಹೇಗೆ ಸಾಲ್ವ್ ಮಾಡಬೇಕು. ಸೊ ಮೊದಲು ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ, ಬರೆದು ಬಿಡೋಣಂತೆ, ರೈಟ್? ರಿಯಾಕ್ಷನನ್ನು ಬರೆಯೋಣಂತೆ. ಸೊ ಎ ಗ್ಯಾಸ್ ಗಿವ್ ರೈಸ್ ಟು ಪಿ ಗ್ಯಾಸ್ ಪ್ಲಸ್ ಕ್ಯೂ ಗ್ಯಾಸ್ ಪ್ಲಸ್ ಆರ್ ಗ್ಯಾಸ್. ಸೊ ಈ ರೀತಿ ಮೊದಲು ಬರ್ಕೊಳ್ಳೋಣಂತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಹಾಫ್ ಲೈಫ್ ಫಾರ್ ದಿಸ್ ರಿಯಾಕ್ಷನ್ ಇಸ್ 69.3 ಸೆಕೆಂಡ್. ಅಂದರೆ ಟಿ ಹಾಫ್ ಇಸ್ ಈಕ್ವಲ್ ಟು 69.3 ಸೆಕೆಂಡ್ ಇದೆ ಎಟ್ 500 ಡಿಗ್ರಿ ಸೆಲ್ಸಿಯಸ್. ಸ್ಟಾರ್ಟಿಂಗ್ ಫ್ರಮ್ ದ ಗ್ಯಾಸ್ ಎ ಎನ್ಕ್ಲೋಸ್ಡ್ ಇನ್ ದ ಕಂಟೈನರ್ ಎಟ್ 500 ಡಿಗ್ರಿ ಸೆಲ್ಸಿಯಸ್ ಎಟ್ ಅ ಪ್ರೆಷರ್ ಆಫ್ 0.4 ಅಟ್ಮಾಸ್ಫಿಯರ್. ಅಂದರೆ ಸ್ಟಾರ್ಟಿಂಗ್ ಇನಿಷಿಯಲ್ ಪ್ರೆಷರ್ ಎಷ್ಟಿದೆ? ಇನಿಷಿಯಲಿ 0.4 ಅಟ್ಮಾಸ್ಫಿಯರ್ ಇದೆ, ಹೌದಾ? ಇನಿಷಿಯಲಿ ಇಟ್ ವಾಸ್ 0.00. ಸೊ ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ಟೋಟಲ್ ಪ್ರೆಷರ್ ಆಫ್ ದ ಸಿಸ್ಟಮ್ ಆಫ್ಟರ್ 230 ಸೆಕೆಂಡ್ಸ್ ಅಂತ ಕೇಳಿದ್ದಾರೆ. ಸೊ ಆಫ್ಟರ್ 230 ಸೆಕೆಂಡ್ಸ್, ರಿಮೆಂಬರ್ ಆಫ್ಟರ್ 230 ಸೆಕೆಂಡ್ಸ್ ವಾಟ್ ಈಸ್ ದ ಟೋಟಲ್ ಪ್ರೆಷರ್? ಮೊದಲು ಟೋಟಲ್ ಪ್ರೆಷರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಸೊ ಈಗ ಟೋಟಲ್ ಪ್ರೆಷರ್ ಹೇಗೆ ಅಂತಂದರೆ ಇನಿಷಿಯಲ್ ಇಷ್ಟು, ಹೌದಾ? ಸೊ ರಿಯಾಕ್ಟೆಡ್ ಎಷ್ಟು? ಹಾಗಾದರೆ ರಿಯಾಕ್ಟೆಡ್ ಇಲ್ಲಿ ನನಗೆ ಗೊತ್ತಿಲ್ಲ, ನಾನು ತಗೋತೀನಿ ಎಕ್ಸ್ ಅಂತ ಹೇಳಿ.
ಓಕೆ, ಎಕ್ಸ್ ಆದರೆ ಇದು ಕೂಡ ಎಕ್ಸ್, ಇದು ಕೂಡ ಎಕ್ಸ್, ಇದು ಕೂಡ ಎಕ್ಸ್. ಹಾಗಾದರೆ ಲೆಫ್ಟ್ ಔಟ್ ಎಷ್ಟು? ಲೆಫ್ಟ್ ಔಟ್, ಸೊ 0.4 ಮೈನಸ್ ಎಕ್ಸ್ ಆಯಿತು. ಸೊ ಇದು ಎಕ್ಸ್, ಇದು ಎಕ್ಸ್, ಇದು ಎಕ್ಸ್. ಸೊ ಈಗ ಟೋಟಲ್ ಪ್ರೆಷರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಟೋಟಲ್ ಪ್ರೆಷರ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದೀಸ್, ಅಂದರೆ 0.4 ಪ್ಲಸ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್. ಯಾಕಂದರೆ 0.4 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಮಾಡಬೇಕು. ಹಾಗಾದರೆ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಏನಾಯ್ತಿಲ್ಲ ಆನ್ಸರು? 0.4 ಪ್ಲಸ್ 2x ಆಯಿತು. ನಮ್ಮ ಕೆಲಸ ಏನು ಅಂದರೆ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿದರೆ ಆನ್ಸರ್ ಬರ್ತದೆ. ಸ್ವಲ್ಪ ಲೆಂದಿ ಆಗ್ತದೆ, ಯಾಕಂದರೆ ಅಷ್ಟೊಂದು ಶಾರ್ಟ್ಕಟ್ಸ್ ಇಲ್ಲ ಇದರಲ್ಲಿ. ಸೊ ಇಲ್ಲಿ ನೋಡಿ, ಎಕ್ಸ್ ಅಂದರೆ ಏನು? ಹಾಗಾದರೆ ಎಕ್ಸ್ ಅಂತಂದರೆ ರಿಯಾಕ್ಟೆಡ್. ಹೌದಾ? ಎಕ್ಸ್ ಅಂತಂದರೆ ರಿಯಾಕ್ಟೆಡ್. ಈಗ ಟಿ ಹಾಫಿಂದ ನಮಗೇನು ಗೊತ್ತಾಗ್ತದೆ? ಕೆ ವ್ಯಾಲ್ಯೂ. ಈಗ ಫಾರ್ಮುಲಾ ಬರೆಯೋಣಂತೆ. ಕೆ ಈಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ, ರೈಟ್? ಸೊ ಲಾಗ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಆರ್, ಆರ್ ನಾಟ್ ಡಿವೈಡೆಡ್ ಬೈ ಆರ್. ಸೊ ಇಲ್ಲಿ ನಾವು ಪ್ರೆಷರನ್ನು ತಗೊಳ್ಳೋದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, ಕನ್ಫ್ಯೂಷನ್ ಬೇಡ ಅಂಥೇಳಿ ಪಿ ನಾಟ್ ಡಿವೈಡೆಡ್ ಬೈ ಪಿ ಅಂತ ತಗೋತೀನಿ, ರೈಟ್? ನಮಗೆಲ್ಲ ಗೊತ್ತಿದೆ ಪಿ ನಾಟ್ ಅಂದ್ರೇನು. ಸೊ ಪಿ ನಾಟ್ ಈಸ್ ನಥಿಂಗ್ ಬಟ್ ಇನಿಷಿಯಲ್. ಸೊ ದಿಸ್ ಈಸ್ ಇನಿಷಿಯಲ್ ಕೊಟ್ಟಿದ್ದಾರೆ ನೋಡಿ, 0.4. ಹೌದಾ? ಎಲ್ಲೋಯ್ತು 0.4. ಇದೇ ಇನಿಷಿಯಲ್ ನಮಗೆ. ಹಾಗಾದರೆ ಪಿ ಅಂದ್ರೇನು? ಪಿ ಅಂದರೆ ಲೆಫ್ಟ್. ರಿಮೆಂಬರ್, ಲೆಫ್ಟ್, ನಾಟ್ ರಿಯಾಕ್ಟೆಡ್. ಲೆಫ್ಟ್. ನಮಗೆ ಎಕ್ಸ್ ಬೇಕು, ಬಟ್ ಲೆಫ್ಟ್ ಏನಿದೆ? 0.4 ಮೈನಸ್ ಎಕ್ಸ್ ಇದೆ. ಹೌದಾ? ಸೊ ನೋಡಿ, 0.4 ಮೈನಸ್ ಎಕ್ಸ್ ಇದೆ ಅಂದರೆ ನಿಮಗೆ ಪಿ ಅಂತಂದರೆ ದಿಸ್. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದನ್ನೇ ನಾನು ಈಸ್ ಈಕ್ವಲ್ ಟು ಪಿ ಅಂತ ಬರೀತೀನಿ. ಯಾಕಂದರೆ ಈ ಪ್ರೆಷರ್ ನಮಗೇನು ಗೊತ್ತಾಗ್ತದೆ? ಸೊ ಲೆಫ್ಟ್. ಈ ಪ್ರೆಷರ್ ನಾವು ಆ ಇಕ್ವೇಷನ್ ಇಂದ ಕ್ಯಾಲ್ಕುಲೇಟ್ ಮಾಡಿದರೆ ದೆನ್ ಯು ಕ್ಯಾನ್ ಸೇ ಎಕ್ಸ್ ಇಸ್ ಈಕ್ವಲ್ ಟು ಹೌ ಮಚ್. ಈಗ ಇಷ್ಟಾಯಿತು. ಇದನ್ನು ಸಾಲ್ವ್ ಮಾಡೋದು ಹೇಗೆ ನೋಡಿ. ಎಕ್ಸ್ ಅಂತಂದರೆ 69.3 ಸೆಕೆಂಡ್ಸ್. ಟಿ ಹಾಫ್ ಕೊಟ್ಟಿದ್ದಾರೆ. ಟಿ ಹಾಫ್ ಕೆ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೆನಪಿದೆಯಾ? ಕೆ ಈಸ್ ಈಕ್ವಲ್ ಟು 0.693 ಡಿವೈಡ್ ಬೈ ಟಿ ಹಾಫ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಅದನ್ನು ಹಾಕಿ. ಕೆ ಅಂತಂದರೆ 0.693 ಡಿವೈಡ್ ಬೈ ಟಿ ಹಾಫ್ ಈಸ್ 69.3 ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟೈಮ್ ಈಸ್ 230 ಸೆಕೆಂಡ್. 230 ಸೆಕೆಂಡ್ ಲಾಗ್ ಆಫ್ ಪಿ ನಾಟ್ ಎಷ್ಟು? ಪಿ ನಾಟ್ ಈಸ್ ಇನಿಷಿಯಲ್ 0.4. ಹೌದಾ? ಪಿ ನಾಟ್ ಐ ವಿಲ್ ಟೇಕ್ 0.4 ಡಿವೈಡೆಡ್ ಬೈ ಪಿ. ಅರ್ಥ ಆಯ್ತಾ? ಈಗ ಸಿಂಪ್ಲಿಫೈ ಮಾಡೋದು ಹೇಗೆ ನೋಡಿ. 0.693 ಇದೆ, 69.3 ಇದೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್. ಸೊ 0.693 ಈ ಸಿಂಪ್ಲಿಫಿಕೇಶನ್ನ ಇದರಲ್ಲಿ ತೋರಿಸ್ತೀನಿ ನೋಡಿ. 0.693 1s. ಹೌದಾ? ಸೊ ಇದು 10 ಆದರೆ 6.93. ಐ ವಿಲ್ ರೈಟ್ 100 ಅಂತ ಬರಿತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ 2.303 ಬೈ 230 ಇದೆ. ಸೊ ಇದು ಕೂಡ ಸೇಮ್. ಹೌದಾ? 2.3 10s 230 23. 230 ಆಗಬೇಕಂದ್ರೆ 1 ಇಂಟು 100 ಆಯ್ತು. ಇದು 100 ಆಯಿತು. ಹಾಗಾದರೆ ದಿಸ್ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಲಾಗ್ ಆಫ್ 0.4 ಡಿವೈಡೆಡ್ ಬೈ ಪಿ ಈಸ್ ಈಕ್ವಲ್ ಟು, ಸೊ ಈಸ್ ಈಕ್ವಲ್ ಟು ನೋಡಿ 100 ಈ ಕಡೆ ತೊಗೊಂಡು ಬನ್ನಿ. 100 ಬೈ 100 ಅಂದ್ರೆ ಏನು ಬಂತು? 1 ಬಂತಾ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, 1 ಬಂತಾ? ಈಗ ಲಾಗ್ ಆಫ್ ದಿಸ್ ಆದರೆ 0.4 ಡಿವೈಡೆಡ್ ಬೈ ಪಿ ಏನು ಬರ್ತದೆ? ಎನ್ ಟಿ ಲಾಗ್ ಆಫ್ 1 ಬಂತು. ಎನ್ ಟಿ ಲಾಗ್ ಆಫ್ 1 ಈಸ್ ರಿಮೆಂಬರ್ 10. ಭಾಳ ಇಂಪಾರ್ಟೆಂಟು. ಎನ್ ಟಿ ಲಾಗ್ ಆಫ್ 1 ಈಸ್ 10, ರೈಟ್? ಎನ್ ಟಿ ಲಾಗ್ ಆಫ್ 1 ಈಸ್ 10 ಆದರೆ ಪಿ ಈಸ್ ಈಕ್ವಲ್ ಟು ಎಷ್ಟಾಯಿತು? ಸೊ ಎನ್ ಟಿ ಲಾಗ್ 1 ಈಸ್ 10 ಆದರೆ ಪಿ ಈಸ್ ಈಕ್ವಲ್ ಟು 0.4 ಬೈ 10 ಆಯಿತಾ? 0.4 ಬೈ 10 ಅಂತಂದರೆ ಸೊ ಪಿ ಈಸ್ ಈಕ್ವಲ್ ಟು ಯು ಹ್ಯಾವ್ ಗಾಟ್ ಇಟ್ ಆಸ್ 0.04 ಬಂತು. ಹೌದಾ? 0.04 ಬಂತು. ಸೊ ಈಗ ಹಾಗಾದರೆ ಇಲ್ಲಿ ಪಿ ಈಸ್ 0.04 ಆದರೆ ಎಕ್ಸ್ ಎಷ್ಟು ಬಂತು? 0.4 ಮೈನಸ್ 0.04. ಸೊ ದ್ಯಾಟ್ 0.36 ಬಂತ ಆನ್ಸರು. ಕರೆಕ್ಟಾ ನೋಡಿ? 0.36 ಬಂದರೆ 0.4 ಇಲ್ಲಿ ನೋಡಿ 0.4 ಪ್ಲಸ್ 0.36 ಇಂಟು 2 ಮಾಡಿ. 0.36 2 72. ಸೊ 0.4 ಪ್ಲಸ್ 0.72 ಬರಿಬೋದಾ ನಾನು? ರೈಟ್? ಸೊ ಈಗ ಟೋಟಲ್ ಆಗಿ ಎಷ್ಟಾಗ್ತದೆ? 0.47 7 ಪ್ಲಸ್ 4 ಅಂದರೆ 11 112 ಅಂದರೆ 1.12. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. I hope you have understood correctly.
ಸೊ ಭಾಳ ಇಂಪಾರ್ಟೆಂಟು. ಇಕ್ವೇಷನ್ ನೋಡಿ ಕರೆಕ್ಟಾಗಿ. ಸೊ ಇನಿಷಿಯಲ್ 0.4 ಇದೆ, 0 ಇದೆ, ರಿಯಾಕ್ಟೆಡ್ ಎಕ್ಸ್ ಆಗಿದೆ. ಸೊ ಲೆಫ್ಟ್ ಔಟ್ 0.4 ಮೈನಸ್ ಎಕ್ಸ್ ಆಗಿದೆ. ಸೊ ಟೋಟಲ್ ಪ್ರೆಷರ್ ಅಂದರೆ 0.4, ಇವೆಲ್ಲ ಎಡಿಷನ್ ಮಾಡಿದರೆ 0.4 ಪ್ಲಸ್ 2x ಬಂತು. ಇಲ್ಲಿ ನಮ್ಮ ಈಗ ಜಾಬ್ ಏನು, ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ಫಾರ್ಮುಲಾದಲ್ಲಿ ಟಿ ಹಾಫ್ ಕೊಟ್ಟಿದ್ದಾರೆ ಅಂದರೆ ಕೆ ಕೊಟ್ಟಿದ್ದಾರೆ. ಕೆ ಅಂದರೆ 0.693/69.3, 230/230 ಲಾಗ್ ಆಫ್ ಪಿ ನಾಟ್ ಅಂದರೆ ಇನಿಷಿಯಲ್ 0.4 ಕೊಟ್ಟಿದ್ದಾರೆ. ಸೊ ಪಿ ಅಂದರೆ ಲೆಫ್ಟ್ ಓವರ್. ಹೌದಾ, ಲೆಫ್ಟ್ ಓವರ್ ಅಂತಂದರೆ ನಿಮಗೆ 0.4 ಮೈನಸ್ ಎಕ್ಸ್ ಸಿಗ್ತದೆ. ಸೊ ಇಷ್ಟೆಲ್ಲ ಸಿಂಪ್ಲಿಫೈ ಮಾಡಿದ ಮೇಲೆ ಪಿ ಇಸ್ ಇಕ್ವಲ್ ಟು 0.04 ಬಂತು. 0.04 ಹಾಕಿದರೆ ಎಕ್ಸ್ 0.36 ಬಂತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 0.4 ಪ್ಲಸ್ 0.72, ಆನ್ಸರ್ ಇಸ್ 1.12. ಸೊ ದಿಸ್ ದ ಲಾಸ್ಟ್ ಕ್ವಶನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ವೆರಿ ಇಂಪಾರ್ಟೆಂಟ್. ಐ ನೋ ಕೆಲವೊಂದಷ್ಟು ಕ್ವಶನ್ಸ್ಗಳು ನಮಗೆ ವಿದಿನ್ 1 ಮಿನಿಟ್ ಸಾಲ್ವ್ ಆಗೋದಿಲ್ಲ. ಆದರೆ ಕೆಲವೊಂದಷ್ಟು ಕ್ವಶನ್ಸ್ಗಳು ಇದೇ ಸೇಮ್ ಇಯರ್ ಬಂದಿರ್ತದೆ, ಅದು ನಿಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸಾಲ್ವ್ ಆಗ್ತದೆ. ಆ ಟೈಮನ್ನು ನೀವು ಇಲ್ಲಿ ಯುಟಿಲೈಸ್ ಮಾಡ್ಕೋಬೇಕು. ದಟ್ ಈಸ್ ದ ವೇ ವಿ ಹ್ಯಾವ್ ಟು ವರ್ಕ್. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ನೆಕ್ಸ್ಟ್ ಚಾಪ್ಟರ್ ಜೊತೆ ಭೇಟಿಯಾಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.